ರಸ್ತೆಯಲ್ಲಿ ಹೋಗ್ತಿರ್ತಕ್ಕಂಥ ಯಾತ್ರಾರ್ಥಿಗಳು ಅಂತ ಏನಂತೀವಿ, ಅಥವಾ ಬೇರೆಯಿಂದ ಬಂದಿರತಕ್ಕಂಥವ್ರು. ಯಾಕಂದರೆ ಊರಲ್ಲಿ ಬಂದಿರತಕ್ಕಂಥ ವ್ಯಕ್ತಿಗಳಿಗೆ ಕುಡಿಯುವ ನೀರಿನ ಕೊರತೆ ಆಗ್ಬೋದು, ಹೋಟೆಲ್ನಲ್ಲಿ ಅಷ್ಟು ಪ್ರಮಾಣದಲ್ಲಿ ಸಿಗದೇ ಇರ್ಬೋದು. ಕೆಲವೊಂದಷ್ಟು ಊರಿಂದ ನಡ್ಕೊತ ಬರ್ತಿರ್ತಾರೆ ಹಳ್ಳಿಯಿಂದ, ಅವ್ರಿಗೆಲ್ಲ ಅನುಕೂಲ ಆಗಲಿ ಅಂತ ಹೇಳಿ ಒಂದೇ ಕಡೆ ಮಾಡಿದ್ದಾರೆ, ಮತ್ತೆ ಮಾಡಿದ್ದಾರೆ, ಒಂದು ಕಡೆ ಮಾಡಿದ್ದಾರೆ. ಅವರು ಒಂದು ಕಡೆ ಮಾಡಿದ್ದಾರೆ. ಮಾಡಿ ಅವ್ರಿಗೆ ಎಷ್ಟು ಬೇಕಾದಷ್ಟು ನೀರು ಹತ್ತಲಿ ಅಷ್ಟೆಲ್ಲನೂ ಕೊಡುವಂಥ ವ್ಯವಸ್ಥೆಯನ್ನು ಅವರು ಮಾಡಿದರೆ ನೀರನ್ನು ಅಲ್ಲೇ ಕುಡಿಬೋದು, ಇಲ್ಲಾಂದ್ರೆ ತುಂಬಿಕೊಂಡು ಹೋಗ್ಬೋದು. ಸುತ್ತಮುತ್ತಲಿರ್ತಕ್ಕಂಥ ಏನು ಜನ ಇದ್ದಾರೆ ಅವರು ತಮ್ಮ ಮನೆಗೆ ಬೇಕಾಗಿರ್ತಕ್ಕಂಥ ನೀರನ್ನು ಕೂಡ ತುಂಬಿಕೊಂಡು ಹೋಗ್ಬೋದು. ಆ ಒಂದು ವ್ಯವಸ್ಥೆಯನ್ನು ಇವತ್ತು ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಮಾನ್ಯ ತಹಸೀಲ್ದಾರ್ ಇರತಕ್ಕಂಥ ಮೋಹನ್ ಬಸ್ಮಿಯವರು ಉದ್ಘಾಟಿಸಿ ಅವರು ಮಾತಾಡ್ತಾ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಅಂತಂದರೆ ನಮಗೆ 6 ಏನಾದರೂ ನಾವು 1 ದಿವಸ 2 ದಿವಸ ಅಥವಾ ಆವತ್ತಿನ ದಿವಸ ಹೆಂಗೋ ಕಳಿಬೋದು, ಆದರೆ ನೀರಿಲ್ಲದೆ ನಮಗೆ ಭಾಳ ತೊಂದರೆ ಆಗುತ್ತೆ. ಆ ನಿಟ್ಟಿನಲ್ಲಿ JCI ಸಂಸ್ಥೆಯವರು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಅಂತಕ್ಕಂಥ ಒಂದು ಅವರಿಗೆ ಪ್ರಶಂಸೆಯನ್ನು ಕೂಡ ವ್ಯಕ್ತಪಡಿಸಿದರು. ಇದರ ಉಪಯೋಗವನ್ನು ಪಡ್ಕೊಳ್ಬೇಕು ಜನ ಅನ್ನುವಂಥ ಕೂಡ ಮಾತಾಡಿದರು. ಡಾಕ್ಟರ್ ಸಿದ್ದಣ್ಣ ಕಮ್ಮತ್ ಅವರಿದ್ದರು, ಆಮೇಲೆ ನಗರಸಭೆ ಅಧ್ಯಕ್ಷ ಪ್ರಕಾಶ್ ಮುರಾರಿ ಅವರಿದ್ದರು, ಲಯನ್ಸ್ ಕ್ಲಬ್ನ ಅಶೋಕ್ ಲಗಮಪ್ಪಗಳು ಸರ್ ಇದ್ದರು, ಆಮೇಲೆ JCI ಸಂಸ್ಥೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಇವರೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಭಾಳ ಒಳ್ಳೆಯ ಒಂದು ಸ್ತುತ್ಯಾರ್ಹವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳ್ಬೋದು. ಆಯಿತು, ನೀರಿನ ಬಗ್ಗೆ ಆಯಿತು, ಒಳ್ಳೆಯ ಕೆಲಸ ಆಗ್ಯದ. ಅದ್ರ ಜೊತೆಗೆ ಇನ್ನಷ್ಟು ಈ ಜಾತ್ರೆ ಬಗ್ಗೆ ಮತ್ತೇನಾದರೂ ನಿಮಗೆ ತಿಳಿದಂಥ ಒಂದು ಡೆವಲಪ್ಮೆಂಟ್ಗಳು ಏನಾಗ್ತಾ ಇದ್ದಾವೆ? ಜಾತ್ರೆಯಲ್ಲಿ ಈಗ JCIದವರು ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದರೆ, ಅದರ ಜೊತೆಗೆ ನಮ್ಮ ಮರಾಠ ಸಮಾಜದ ಹುಡುಗರು ಕೂಡ ಸುಮಾರು 2 ಟ್ರಕ್ಗಳಷ್ಟು ಕುಡಿ ನೀರಿನ ಪಾಕೆಟನ್ನು ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಹೀಗೆ ನಮಗೆ ತಿಳಿದಟ್ಟ ಮಟ್ಟಿಗೆ ಸಾಕಷ್ಟು ವ್ಯವಸ್ಥೆಗಳನ್ನ ಅಲ್ಲಲ್ಲಿ ಜನ ಮಾಡ್ತಾಯಿದ್ದಾರೆ. ಅಂದರೆ ಹೊರಗಿನಿಂದ ಬಂದಿರತಕ್ಕಂಥ ವ್ಯಕ್ತಿಗಳಿಗೆ ಇದು ಸರ್ಕಾರದ್ದು ಅಥವಾ ಇದಲ್ಲ, ಗೋಕಾವಿಯ ಜನತೆ ಭಾಳಷ್ಟು ಒಂದು ವ್ಯವಸ್ಥೆಯನ್ನು ಮಾಡುವಂಥವ್ರು, ಅನುಕೂಲ ಮಾಡಿಕೊಡುವಂಥವ್ರು ಮತ್ತು ಜನಾನುರಾಗಿದ್ದರು ಜನರು ಗೋಕಾವಿ ಜನರು ಅಂತಕ್ಕಂಥದ್ದು ಒಂದು ಬಿಂಬಿಸುವಂಥ ಕೆಲಸ ಆಗಬೇಕು ಅನ್ನುವಂಥ ನಿರೀಕ್ಷೆ. ಅಡ್ಡಿಲ್ಲ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಗೋಕಾವಿ ಜನ. ಆದರೆ ಈ ಗೋಕಾವಿ ಜನ ಒಳ್ಳೆ ಕೆಲಸ ಮಾಡುವಲ್ಲೇ, ಒಳ್ಳೆ ಮನಸ್ಸಿರುವಲ್ಲೇ ನಮ್ಮ ಒಂದಿಷ್ಟು ಕೆಲವು ಇತ್ತೀಚೆಗೆ ವಾದಗಳು ಸಹಿತ ನಾವು ಕೇಳ್ಪಟ್ಟಿವಿ. ಅದರಲ್ಲೂ ಬ್ಯಾನರ್ ಇಶ್ಯೂದಲ್ಲ, ಬ್ಯಾನರ್ ಬಗ್ಗೆ ಒಂದಿಷ್ಟು ಏನೋ ಬಗೆಹರಿಸುವುದು ಅಂತ ಅನ್ನೋಂಥ ಸುದ್ದಿ ಕೇಳಿ ಸಂತೋಷ ವಿಷಯ. ಅದು ಏನೋ ಒಂದು ಕಾಂಪ್ರಮೈಸ್ ಆಗಿ ಎಲ್ಲರೂ ಬ್ಯಾನರ್ ಹಚ್ಕೊಳ್ಳೋಂಥ ಒಂದು ಏನೋ ನಿರ್ಧಾರಕ್ಕೆ ಬಂದರು. ಬಟ್ ಇಲ್ಲಿ ನಮ್ಗೆ ಒಂದು ಸಮಸ್ಯೆ ಏನು ಉಳಿತಂದ್ರೆ, ಇವರು ಕೇವಲ ತಮ್ಮ ಬ್ಯಾನರ್ ಹಚ್ಕೊಳ್ಳೋ ಸಲುವಾಗಿ ಡಿಸ್ಕಷನ್ ಮಾಡಿದರು, ಅಥವಾ ಗೋಕಾಕದ ಇಲ್ಲಿ ತಾಲೂಕಿನಾಗಿರ್ಬೋದು, ಗೋಕಾವಿ ನಾಡಿಂದಾಗಿರ್ಬೋದು, ಇಲ್ಲಿ ಅನೇಕ ಮಹನೀಯರು ಬಂದಂಥವ್ರು ಇದ್ದಾರೆ. ಅವರು ಪರಿಚಯ ಮಾಡೋ ಸಲುವಾಗಿ ಏನಾದರೂ ಬ್ಯಾನರ್ ಮಾಡುವಂಥದ್ದು ಮತ್ತೇನು ಮಾಡುವಂಥದ್ದು ಮಾಡಿದ್ರ ಅಂತ. ಯಾಕೆ ಇವ್ರು ರಾಜಕೀಯ ಜನ ಇರ್ತಾರೆ, ಅವ್ರಿಗೆ ರಾಜಕೀಯ ಅಧಿಕಾರ ಬೇಕಾಗಿದೆ, ತಮ್ಮ ಫೋಟೋಗಳನ್ನ ಹಾಕ್ಕೊಳ್ಳೋದು ಮಾಡೋದು